ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಸೊ ಸಂಡೇ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು 4-5 ಗಂಟೆ ಏನೋ ಆಗಿತ್ತು. ಆವಾಗ ಹೊರಗಡೆ ಹೋಗಿ ಬಂದರೆ ಆಯಿತು, ಎಲ್ಲಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಬಟ್ ಎಲ್ಲೂ ಹೋಗಿರಲಿಲ್ಲಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಒಂದು 8 ಕಿಲೋಮೀಟರ್ ಬಳ್ಳಾರಿಯಲ್ಲಿನೇ. ಸೊ ನಮ್ಮ ಮನೆಯಿಂದ 8 ಕಿಲೋಮೀಟರ್ ದೂರದಲ್ಲಿ ಮಠ ಇತ್ತು. ಸೊ ಅಲ್ಲಿಗೆ ಹೋದ್ರಾಯಿತು, ನಾನು ಯಾವತ್ತೂ ಹೋಗಿರಲಿಲ್ಲ, ಹೋಗೋಣ ಅಂತ ಹೇಳಿಬಿಟ್ಟು ಹೊರಟ್ವಿ. ಪದ್ದುಗೂ ಚೆನ್ನಾಗಿ ಅನಿಸುತ್ತೆ, ಸ್ವಲ್ಪ ಬೆಳಕಿದ್ದಾಗೇ ಕರ್ಕೊಂಡು ಹೋದರೆ ಅವಳು ಎಲ್ಲ ಕಡೆ ನೋಡ್ತಾಳೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ್ವಿ. ಸೊ ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಟೈಟಲು ಮತ್ತು ತಮ್ನೇಲ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾವೆಲ್ಲೋಗಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಸದ್ಗುರು ಮಹಾದೇವ್ ತಾತಯ್ಯನವರ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ತಾತಯ್ಯನವರು ಜೀವಸಮಾಧಿ ಆಗಿರುವಂತಹ ಸ್ಥಳನ ದೇವಸ್ಥಾನವಾಗಿ ಕಟ್ಟಿದ್ದಾರೆ. ಸೊ ತುಂಬ ಪವಾಡಗಳು ನಡೀತವೆ ಅಂತಲೂ ಕೂಡ ಹೇಳ್ತಾರೆ. ನಾನು ಇವತ್ತು ಈ ದೇವಸ್ಥಾನಕ್ಕೆ ಬಂದಿರಲಿಲ್ಲ, ವಿಕ್ಕಿಯವರು ಹೋಗಿ ಬಂದಿದ್ದರು, ನಾನು ಇವತ್ತು ನೋಡಿರಲಿಲ್ಲ ಅಂತ ಹೇಳಿಬಿಟ್ಟು ಕರ್ಕೊಂಬಂದರು. ತುಂಬ ವಿಶಾಲವಾಗಿರುವಂತಹ ದೇವಸ್ಥಾನ, ತುಂಬ ದೊಡ್ಡದಾಗಿದೆ. ಪಾರ್ಕ್ ಎಲ್ಲ ಮಾಡಿದ್ದಾರೆ, ಮಕ್ಕಳಿಗೆಲ್ಲ ಆಟ ಆಡಬಹುದು, ನೋಡ್ಬೋದು, ಚೆನ್ನಾಗಿದೆ. ಆ್ಯಂಡ್ ಪ್ರಸಾದ ಕೂಡ ಇರುತ್ತೆ. ಬಟ್ ಮಧ್ಯಾಹ್ನ 3 ಗಂಟೆಗೇನೋ ಕ್ಲೋಸ್ ಆಗಿಬಿಡುತ್ತೆ ಪ್ರಸಾದ, ಬೆಳಗ್ಗೆ 12 ಗಂಟೆಯಿಂದ. ಮತ್ತು ತಿರ್ಗಾ ರಾತ್ರಿ 8 ಗಂಟೆಯಿಂದ 10 ಗಂಟೆವರೆಗೂ ಏನೋ ಇರುತ್ತೆ. ಈ ರೀತಿ ಜೀವ ಸಮಾಧಿಯಾಗಿರುವಂತಹ ಸ್ವಾಮೀಜಿಗಳು ತುಂಬ ದೇವಸ್ಥಾನಗಳಿದೆ ಬಳ್ಳಾರಿಯಲ್ಲಿ. ಇನ್ನೂ ಒಂದು ಸ್ವಲ್ಪ ದೂರದಲ್ಲಿದ್ದಾವೆ ಅಷ್ಟೇ. ಸೊ ನೋಡೋಣ, ಅಪ್ಕಮಿಂಗ್ ವ್ಲಾಗ್ಸಲ್ಲಿ ಮಾಡ್ತೀನಿ. ಆ್ಯಂಡ್ ಇದು ಕೂಡ ಒಂದು ತುಂಬ ಚೆನ್ನಾಗಿತ್ತು ದೇವಸ್ಥಾನ. ಇಲ್ಲಿ ತಾತಯ್ಯನವರು ಜೀವಸಮಾಧಿ ಆಗಿರೋದ್ರಿಂದ ತುಂಬ ಪವಾಡಗಳು ನಡೀತವೆ ಅಂತ ಹೇಳ್ತಾರೆ. ಸೊ ಒಂದು ಲುಕ್ಕು ಯಾವ ರೀತಿ ಇದೆ ದೇವಸ್ಥಾನ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತೀನಿ. ತುಂಬ ಜನ ಕೂಡ ಬಂದಿದ್ದರು, ಸಂಡೇ ಆಗಿರೋದ್ರಿಂದ. ನಮ್ಮ ಮನೆಯಿಂದ ಸ್ವಲ್ಪ ದೂರ ಆಗೋದ್ರಿಂದ ಭಾಳ ಹೋಗ್ಲಿಕ್ಕಾಗಲ್ಲ. ಸೊ ಪದ್ದೂ ನೋಡಿರಲಿಲ್ಲ, ನಾನು ನೋಡಿರಲಿಲ್ಲ ಅಂತ ಕರ್ಕೊಂಡೋದ್ವಿ. ಸಿಕ್ಕಾಪಟ್ಟೆ ಖುಷಿಪಟ್ಲು ಅವಳು. ಈ ಎತ್ತು ಎಲ್ಲ ಸ್ಟ್ಯಾಚು ಎಲ್ಲ ಮಾಡಿದರು. ಸೊ ಸಿಕ್ಕಾಪಟ್ಟೆ ಖುಷಿಪಟ್ಲು ನೋಡಿಬಿಟ್ಟು. ಸೊ ದೇವಸ್ಥಾನದ ಹೊರಗಡೆ ಈ ರೀತಿ ಇದೆ. ಆ್ಯಂಡ್ ಅಲ್ಲಿನೇ ಗಣಪತಿ ದೇವಸ್ಥಾನ ಇದೆ, ಬನ್ನಿ ಮರ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ, ಓಕೆನಾ? ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ವ್ಯೂಸ್ ಕಡಿಮೆ ಬರ್ತಿದೆ ಈ ನಡುವೆ. ನಂದು ಮುಂಚೆ ಎಲ್ಲ ವ್ಯೂಸ್ ತುಂಬ ಚೆನ್ನಾಗಿ ಬರ್ತಿತ್ತು, ಬಟ್ ಈ ನಡುವೆ ಯಾಕೋ ಗೊತ್ತಿಲ್ಲ ಕಡಿಮೆ ಬರ್ತಾಯಿದೆ. ಮಗುನ ಇಟ್ಕೊಂಡು ವಿಡಿಯೋ ಮಾಡೋದು ಅಷ್ಟು ಈಸಿ ಅಲ್ಲ. ಸೊ ಅದು ಮಗು ಇಟ್ಕೊಂಡು ವಿಡಿಯೋ ಮಾಡೋರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ. ವಿಡಿಯೋ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಅಷ್ಟೆಲ್ಲ ಕೆಲಸ ಇರುತ್ತೆ. ಸೊ ಅದಕ್ಕಾಗಿ ಸಪೋರ್ಟ್ ಮಾಡಿ, ವಿಡಿಯೋನ ನೋಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ತಾತಯ್ಯನವರ ಫೋಟೋ ಕೂಡ ದೊಡ್ಡದಾಗಿ ಇಟ್ಟಿದ್ರು. ಪದ್ದು ಮಧ್ಯಾಹ್ನ ಮಲಗು ಅಂದರೆ ಏನು ಮಾಡಿದರು, ಮಲಗಲೇ ಇಲ್ಲ. ಸೊ ನಾವು ಹೋಗುವಾಗ ಅವಳು ಮಲ್ಕೊಂಬಿಟ್ಲು. ಅದಕ್ಕಾಗಿ ಅವಳನ್ನ ಎದ್ದೇಳಿಸೋದು ಬೇಡ ಅಂತ ಹೇಳಿಬಿಟ್ಟು ಒಂದು 10 ನಿಮಿಷ ಅವಳನ್ನ ಮಲ್ಗಕ್ಕೆ ಬಿಟ್ಟಿದ್ವಿ. ಸೊ ಅದಾದಮೇಲೆ ಎದ್ದೇಳಿಸ್ಕೊಂಡು ತೋರಿಸ್ಕೊಂಡು ಆಮೇಲೆ ಕರ್ಕೊಂಬಂದಿದ್ದು. ಇದು ಬಂದುಬಿಟ್ಟು ತೇರು, ತುಂಬ ಯೂನಿಕಾಗಿತ್ತು ತೇರು.
ಆ್ಯಂಡ್ ದೇವಸ್ಥಾನ ಹತ್ರ ಫೋಟೋ ಎಲ್ಲ ಕ್ಲಿಕ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ ವಿಡಿಯೋದಲ್ಲಿ. ಸೊ ನಿಮಗೆ ಯಾವ ಫೋಟೋ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋ ಜೊತೆ. ಬರಲಾ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.